ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದಲೂ ದಿನ ಬೆಳಕಂದ್ರೆ ಭ್ರಷ್ಟಾಚಾರದಿಂದ ಮನೆ ಮಾತಾಗಿದೆ. ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅಧಿಕಾರ ವಹಿಸಿಕೊಂಡ್ರು ಅವರಿಗಿಂದಲೂ ವಾಲ್ಮೀಕಿ ನಿಗಮದ ಹಗರಣ ಬಂತು. ಸುಮಾರು ಹಗರಣದಲ್ಲಿ 186 ಕೋಟಿಗಳ ಹಗರಣ ನಡೆಯುತ್ತಂತೆ ಸ್ವತಃ ಮುಖ್ಯಮಂತ್ರಿಗಳೇ ಸದನ ಒಪ್ಪಿಕೊಂಡ್ರು. ಅದೇ ರೀತಿ ಇವತ್ತು ಮೂಡ ಹಗರಣ ಆಗಿರ್ಬೋದು, ವಸತಿ ಹಗರಣ ಆಗಿರ್ಬೋದು, ಏಕೆ ಹೋದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ, ಬರೀ ಹಗರಣಗಳೇ ಸದ್ದು ಮಾಡ್ತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ ತುಮಕೂರು ಜಿಲ್ಲೆಯಲ್ಲಿ ಏನೋ ನಮ್ಮ ವಾಲ್ಮೀಕಿ ಒಂದು ಅಭಿವೃದ್ಧಿ ನಿಗಮದಿಂದ ಸುಮಾರು 100 ಕೋಟಿಗಳ ಅವ್ಯವಹಾರ ಆಗಿದೆ. ಯಾಕಂದ್ರೆ ನಮ್ಮ ಒಂದು ಮಧುಗಿರಿ ಮತ್ತು ಶಿರಾ ತಾಲೂಕಿನ ವಾಲ್ಮೀಕಿ ಸಮುದಾಯದವರು 2019 ಮತ್ತು 20 ಸಾಲಿನ ಅರ್ಜಿ ಸಲ್ಲಿಸಿದ್ರೆ ಅವರು ಯಾವುದೇ ಒಂದು ಫಲಾನುಭವಿದ ಒಂದು ಹಣ ಬಂದಿಲ್ಲ ಅಂತಂದೇಳಿ ಮತ್ತೆ ಪುನಃ 2024 ಮತ್ತು 25 ಸಾಲಿನ ಅರ್ಜಿ ಸಲ್ಲಿಸ್ತಾರೆ. ಅವಾಗ ಅರ್ಜಿ ಸಲ್ಲಿಸಿದಾಗ ಇದೇ ಒಂದು ನಿಗಮದಲ್ಲಿ ಇರ್ತಕ್ಕಂಥ ಡಿಎಂ ಅವರು ಭಾಗೀರಥಿ ಅವರು ಮೇಡಮ್ ಅವರು ನಿಮ್ಮ ಆಧಾರ್ ಕಾರ್ಡ್ ಅನ್ನ ಪರಿಶೀಲಿಸಲಾಗಿ ಆಲ್ರೆಡಿ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗಿದೆ ಅಂತಂದು ಹೇಳ್ತಾರೆ. ಇಲ್ಲಿರ್ತಕ್ಕಂಥ ಎಲ್ಲಾ ನನ್ನ ಫಲಾನುಭವಿಗಳು ಅಕ್ಕಂದ್ರು ಎಲ್ಲ ಮುಂದೆ ಬರ್ಬೇಕಲ್ಲ, ಎಲ್ಲ ಸಹೋದರಿಯರು ಮತ್ತು ನಮ್ಮ ಸಹೋದರಿ ಮಂಜುನಾಥ್ ಮತ್ತು ಶಶಿ ಮತ್ತು ಗೋವಿಂದಪ್ಪ ಅಂತಂದೇಳಿ ಮಾಡ್ತಿ ಒಂದ್ ನಿಮಿಷ ಮಾತಾಡಬೇಕಪ್ಪ ಮಾಡ್ತಿ ಅಂತಂದ್ರೆ ಫಲಾನುಭವಿಗಳು ವೆರಿಫಿಕೇಶನ್ ನಡೆಸಿದಾಗ ಇಲ್ಲಿರ್ತಕ್ಕಂಥ ಕೇಸ್ ವರ್ಕರ್ ನಾಗೇಂದ್ರ ಅವರು ಮತ್ತು ಇಲ್ಲಿರ್ತಕ್ಕಂಥ ಡಿಎಂ ಅವರು ಶ್ರೀಧರ್ ಅವರು ಅವರ ಡೆಪ್ಯುಟೇಷನ್ ಮೇಲೆ ಬಂದು ಇಲ್ಲಿ ಒಂದು ಅಧಿಕಾರ ಒಂದು ಅವಧಿಯಲ್ಲಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೋಲಾರಕ್ಕೆ ವರ್ಗಾವಣೆ ಮಾಡಿದ್ದಾರೆ. ಅಂದ್ರೆ ಒಂದು ಯೋಚನೆ ಮಾಡಿದ್ರೆ ಬಂದ್ರೆ ತುಮಕೂರಿನಲ್ಲಿ ಇರ್ತಕ್ಕಂಥ ಫಲಾನುಭವಿಗಳಿಗೆ ಕೋಲಾರದಲ್ಲಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಫೇಕ್ ಅಕೌಂಟ್ ಅನ್ನು ಸೃಷ್ಟಿ ಮಾಡಿ ಫಲಾನುಭವಿಗಳ ದುಡ್ಡನ್ನು ಹೊಡೆದು ಸುಮಾರು 2 ಲಕ್ಷ ರೂಪಾಯಿಗಳಂತೆ 24 ಲಕ್ಷ ಹಣವನ್ನ ನಾಗೇಂದ್ರ ಅವರು ಮತ್ತು ಡಿಎಂ ಶ್ರೀಧರ್ ಅವರು ನುಂಗಿ ಹಾಕಿದ್ದಾರೆ. ಇವತ್ತೇನ್ ಮಾಡ್ತಾ ಇದಾರೆ ಅಂತಂದ್ರೆ ಈಗ 2-3 ದಿನದಿಂದ ಏನು ನಮ್ಮ ಎಸ್ ಟಿ ಮೋರ್ಚಾ ಹೋರಾಟ ರಾಜ್ಯಾದ್ಯಂತ ಮಾಡಕ್ ಶುರು ಆಯ್ತು. ಇರ್ತಕ್ಕಂಥ ವಿಜಯ್ ಮತ್ತು ಧನುಷ್ ಮತ್ತು ಕೆಲವು ಯುವಕರಿಗೆ ಒಂದು ದಬ್ಬಾಳಿಕೆ ಮತ್ತು ಒಂದು ದೌರ್ಜನ್ಯ ತೋರಿಸೋ ಕೆಲಸ ಮಾಡಿದ್ರೆ ಈಗ ಥರ್ಡ್ ಪಾರ್ಟಿಯಿಂದ ನೀವು ಯಾವುದೇ ಕಾರಣಕ್ಕೂ ಸ್ಟ್ರೈಕಿಗೆ ಹೋಗಕ್ ಹೋಗ್ಬೇಡ್ರಿ, ನಿಮ್ಮ ಹಣವನ್ನ ನಾವು ಆದಷ್ಟು ಬೇಗ ಇವತ್ತು ನಾಳೆ ಕೊಡ್ತೀವಿ ಅಂತಂದೇಳಿ ಫಲಾನುಭವಿಗಳಿಗೆ ಒಂದು ಪೂರೈಕೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿದ್ದೇನೆ ಅಂತಂದ್ರೆ ಮಾಧ್ಯಮದ ಒಂದು ಮಿತ್ರರಲ್ಲಿ ಏನು ಬರೀ ವಾಲ್ಮೀಕಿ ನಿಗಮ ಅಂತಲ್ಲ, ಏನು ಒಕ್ಕಲಿಗ ನಿಗಮ ಇರ್ಬೋದು, ಉದಯಸ್ವ ನಿಗಮ ಇರ್ಬೋದು, ಬಂಜಾರ ನಿಗಮ ಇರ್ಬೋದು ಅಥವಾ ಎಲ್ಲಾ ನಿಗಮದ ಫಲಾನುಭವಿಗಳು 19 ಮತ್ತು 20 ಸಾಲಿನಲ್ಲಿ ಅರ್ಜಿ ಹಾಕಿದ್ರಲ್ಲ ಮತ್ತು 21, 22 ಸಾಲಿನಲ್ಲಿ ಅರ್ಜಿ ಹಾಕಿದ್ರಲ್ಲ, ತಾವೆಲ್ಲ ಈ ಕೂಡಲೇ ತಮಗೆ ಸಂಬಂಧಪಟ್ಟಿರ್ತಕ್ಕಂಥ ನಿಗಮಗಳಿಗೆ ಹೋಗಿ ತಾವು ಮತ್ತೊಮ್ಮೆ ಅರ್ಜಿಯನ್ನು ಹಾಕಿ ತಾವು ಪರಿಶೀಲಿಸಿದ್ರೆ ಯಾವ ನಿಗಮಕ್ಕೆ ಎಷ್ಟೆಷ್ಟು ಹಣ ನುಂಗಿವೆ ಅಂತ ಗೊತ್ತಾಗುತ್ತೆ. ಇವಾಗ ನಾವು ಪತ್ತೆ ಹೋದ್ರೆ ಗದಗದಲ್ಲಿ ಕೂಡ ಜೊತೆಗಿದೆ, ಬಳ್ಳಾರಿಯಲ್ಲಿ ಆಗಿದೆ, ಮೈಸೂರಲ್ಲಿ ಆಗಿದೆ, ದಾವಣಗೆರೆ ಆಗಿದೆ, ಹುಬ್ಬಳ್ಳಿ ಧಾರವಾಡ ಈ ರೀತಿ ಇಡೀ ರಾಜ್ಯಾದ್ಯಂತ 400 ರಿಂದ 500 ಕೋಟಿ ರೂಪಾಯಿಗಳ ಒಂದು ಅವ್ಯವಹಾರ ಆಗಿದೆ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತಿದ್ವಿ. ಆದ ಕಾರಣ ಈಗ ಇರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಎಸ್ ಟಿ ಮೋರ್ಚಾ ಆಗಿರ್ಬೋದು ಅಥವಾ ಎಲ್ಲ ಸರ್ವ ಧರ್ಮದ ಒಂದು ಜನಾಂಗದವರು ಬಂದಿದ್ರೆ, ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿ ಬಂದಿದ್ರೆ, ನಿಮಗೇನಾದ್ರೂ ಮಾನ್ಯ ಮರದಿದ್ರೆ ಈ ಕೂಡಲೇ ನೀವು ತಮ್ಮ ಒಂದು ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕಂತಂದೇಳಿ ನಾವು ಒಕ್ಕರವಾಗಿ ಆಗ್ರಹಿಸ್ತಾ ಇದೀವಿ. ಅದರ ಜೊತೆಗೆ ಇಲ್ಲೇನು ತುಮಕೂರು ಕರ್ನಾಟಕ ಮಹರ್ಷಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ಏನು ತಪ್ಪನ್ನು ಎಸಗಿರ್ತಕ್ಕಂಥ ಅಧಿಕಾರಿಗಳು ನಾಗೇಂದ್ರ ಅವರು ಮತ್ತು ಶ್ರೀಧರ್ ಅವ್ರನ್ನ ಸಸ್ಪೆಂಡ್ ಮಾಡಿ ಈ ಕೂಡಲೇ ಅವ್ರನ್ನ ಬಂಧಿಸಬೇಕಂತಂದೇಳಿ ನಾವು ಒತ್ತಾಯ ಮಾಡ್ತೇವೆ. ತಾವು ಬಂಧಿಸೋವರೆಗೂ ನಾವಿಲ್ಲಿ ಪ್ರತಿಭಟನೆ ಮಾಡ್ತೇವೆ ಅಂತಂದು ಹೇಳ್ತಾ ಇಲ್ಲಿ ಎಲ್ಲ ನಮ್ಮ ಶಾಸಕರು ಬಂದಿರತಕ್ಕಂಥ ನಮ್ಮ ಸುರೇಶ್ ಗೌಡರು ಅಣ್ಣನವರಿದ್ದಾರೆ ಮತ್ತು ಮತ್ತೊಬ್ಬ ನಮ್ಮ ಶಾಸಕರು ಜ್ಯೋತಿ ಗಣೇಶನವರು, ನಮ್ಮ ಜಿಲ್ಲಾಧ್ಯಕ್ಷರಾದ ರವಿಯಪ್ಪ ಅಣ್ಣನವರು ಮತ್ತು ನಮ್ಮ ಚಿದಾನಂದಗೌಡರವರು, ನಮ್ಮ ಎಲ್ಲಾ ಮೋರ್ಚಾ ಅಧ್ಯಕ್ಷರು ಮತ್ತು ಮಹಿಳಾ ಪದಾಧಿಕಾರಿಗಳು, ಧನುಷ್ ಅವರು ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಪ್ರತಿಭಟನೆಯನ್ನು ಕುರಿತು ನಮ್ಮ ಸುರೇಶ್ ಗೌಡರವರು ಮಾತಾಡಬೇಕಂತ ಕೇಳ್ಕೊಳ್ತೇವೆ.